ಜೇವರ್ಗಿ ತಾಲೂಕಿನ ಕೂಡಿ, ನರಿಬೋಳ, ಆಂದೋಲ, ಗವ್ಹಾರ, ಇಜೇರಿ, ಅಂಕಲ್ಗ, ನೇಲೋಗಿ, ಜೇರೆಟಗಿ, ವಂದೇವಾಲ ಸೇರಿದಂತೆ ಇನ್ನಿತರ ಪ್ರಾಥಮಿಕ ಕೇಂದ್ರದಲ್ಲಿ ಸರ್ಕಾರದಿಂದ ವೈದ್ಯರಾಗಿ ನೇಮಕಗೊಂಡು ಹೆಸರಿಗೆ ಮಾತ್ರ ಸರ್ಕಾರದ ಸಂಬಳ ತೆಗೆದುಕೊಳ್ಳಲು ವೈದ್ಯರಾಗಿದ್ದಾರೆ ವಿನಃ ಇವರು ಪ್ರತಿನಿತ್ಯ ಪ್ರಾಥಮಿಕ ಕೇಂದ್ರಕ್ಕೆ ಬಂದು ಸಾರ್ವಜನಿಕರಿಗೆ ಚಿಕಿತ್ಸೆ ಸೇವೆ ನೀಡುತ್ತಿಲ್ಲ ಎಂದು ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರಾದ ರವಿ ಪಾಟೀಲ್ ಜನಿವಾರ ಅವರು ಆರೋಪಿಸಿದ್ದಾರೆ. ಈ ಕುರಿತು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರ್ಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡುವುದು ಹೋಗುವುದು ಮಾಡುತ್ತಿದ್ದು, ಇವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ತಿಳಿಯದಂತಾಗಿದೆ. ಸಮಯ ಪ್ರಜ್ಞೆ ಇಲ್ಲದ ಈ ವೈದ್ಯಾಧಿಕಾರಿಗಳ ನಡವಳಿಕೆಯಿಂದ ಹಳ್ಳಿಯ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಕಾರಣ ಸದರಿ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಬೇರೊಬ್ಬರನ್ನ ನೇಮಕ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಸಂತೋಷ್ ಗೌಡ ಜಿಮಾಲಿ ಪಾಟೀಲ, ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ನಾಯ್ಕ, ಕನ್ನಡ ಪರ ಹೋರಾಟಗಾರರಾದ ಯಲ್ಲಪ್ಪ ಬೀದೋರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಾಥಮಿಕ ಕೇಂದ್ರದ ಸರ್ಕಾರಿ ವೈದ್ಯರಾಗಿ ನೇಮಕಗೊಂಡು ಹೆಸರಿಗೆ ಮಾತ್ರ ನೇಮಕೊಂಡ್ರೆ ಎಲ್ಲ ಕಡೆ ಟೈಮ್ ಬಿಟ್ಟು ಟೈಮ್ ಬರ್ತದೆ. ಒಂದು ವೇಳೆ ನಮ್ಮ ಏನೋ ಇದು ಮಾಡಿದ್ರೆ ಮುಂದೆ ಬರೋದು ನಾವು ಮಾಡೋದು ನಾವು ನಮ್ಮ